ಇರಬಹುದು ಚಿರಕಾಲ ಬೊಮ್ಮ ಚಿಂತಿಸಿ ದುಡಿದು ನಿರವಿಸಿಹ ವಿಶ್ವಚಿತ್ರವ ಮರ್ತ್ಯ ನರನು ಅರಿತೆ ನಾನೆನ್ನುವಂತಾಗೆ ಕೃತಿ ಕೌಶಲದ ಹಿರಿಮೆಗದು ಕುಂದಲ್ತೆ ಮಂಕುತಿಮ್ಮ. ಇರಬಹುದು ಚಿರಕಾಲ ಬೊಮ್ಮ ಚಿಂತಿಸಿ ದುಡಿದು ನಿರವಿಸಿಹ ವಿಶ್ವಚಿತ್ರವ ಮರ್ತ್ಯ ನರನು ಅರಿತೆ ನಾನೆನ್ನುವಂತಾಗೆ ಕೃತಿ ಕೌಶಲದ ಹಿರಿಮೆಗದು ಕುಂದಲ್ತೆ ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ. ಅನಂತಕಾಲ ಚಿಂತಿಸಿ ದುಡಿದು ನಿರ್ಮಾಣ ಮಾಡಿದ ಈ ವಿಶ್ವದ ರಚನೆಯನ್ನು ಇಂದಿದ್ದು ನಾಳೆ ಹೋಗುವ ಮನುಷ್ಯ ತಿಳಿದುಕೊಂಡೇ ಎನ್ನುವುದಾದರೆ ಅದು ಅವನ ಕೃತಿ ಕೌಶಲತೆಯ ಹೆಗ್ಗಳಿಕೆಗೆ ಅಪಮಾನವಲ್ಲವೇ? ನಮಗೆ ಜಗತ್ತು ಮತ್ತು ಅದರ ಹಿಂದಿರುವ ತತ್ವ ಯಾಕೆ ತಿಳಿದಿಲ್ಲ ಎನ್ನುವುದಕ್ಕೆ ಒಂದು ಹಗುರವಾದ ಸಮಾಧಾನವನ್ನು DVG ಈ ಕಗ್ಗದಲ್ಲಿ ನೀಡುತ್ತಾರೆ. ಒಬ್ಬ ಮಹಾನ್ ವಿಜ್ಞಾನಿ ತನ್ನ ಜೀವನ ಪರ್ಯಂತ ದುಡಿದು ಒಂದು ಅತ್ಯದ್ಭುತವಾದ ಯಂತ್ರವನ್ನು ನಿರ್ಮಿಸುತ್ತಾನೆ. ಯಂತ್ರವೂ ಅದ್ಭುತ, ಅದರಿಂದಾಗುವ ಫಲಗಳೂ ಅದ್ಭುತ. ಆತ ಈ ಅತ್ಯಂತ ಕ್ಲಿಷ್ಟವಾದ ಮತ್ತು ಶ್ರೇಷ್ಠ ಯಂತ್ರವನ್ನು ಪ್ರದರ್ಶಿಸುತ್ತಾನೆ. ಆಗ ಅಲ್ಲಿಗೆ ಒಬ್ಬ 1ನೇ ತರಗತಿಯ ಬಾಲಕ ಬರುತ್ತಾನೆ. ಎಲ್ಲರೂ ಯಂತ್ರವನ್ನು ಬೆರಗಾಗಿ ನೋಡುತ್ತಿರುವಾಗ ಈ ಪುಟ್ಟ ಮಗು ಬಂದು ಆ ಯಂತ್ರದ ಸಂಪೂರ್ಣ ವಿವರಣೆ ನೀಡಿ ಅದರ ಕೊರತೆಗಳನ್ನು ಕಂಡು ಹಿಡಿದು ಅದನ್ನು ಇನ್ನೂ ಸುಧಾರಿಸುವುದು ಹೇಗೆ ಎಂಬುದನ್ನು ತಿಳಿಸಿದರೆ ಏನಾಗಬಹುದು ಯೋಚಿಸಿ. ತಕ್ಷಣವೇ ವಿಜ್ಞಾನಿಯ ಸಾಧನೆಯ ಬಗ್ಗೆ ಜನರ ಗೌರವ ಕಡಿಮೆಯಾಗುತ್ತದೆ. ಈ ಪುಟ್ಟ ಮಗುವಿಗೆ ಇದು ಅರ್ಥವಾಗುವುದಾದರೆ ಇದೆಂತಹ ಮಹಾ ಆವಿಷ್ಕಾರ ಎನ್ನಿಸುವುದಿಲ್ಲವೇ? ಭಗವಂತನ ವಿಶ್ವ ನಿರ್ಮಿತಿಯ ಆವಿಷ್ಕಾರವೂ ಹಾಗೆಯೇ. ಅಮೃತ ತತ್ವವನ್ನು ಹೊಂದಿದ ಅನಿಶ್ಚಿತ ಬದುಕು ಹೊಂದಿದ ಮಾನವ ಬ್ರಹ್ಮ ನಿರ್ಮಿತಿಯನ್ನು ಅರ್ಥೈಸಿಕೊಂಡರೆ ಭಗವಂತನ ಸೃಷ್ಟಿ ಚಾತುರ್ಯಕ್ಕೆ ಅದು ಕುಂದಲ್ಲವೇ? ಹೀಗೆಯೇ ಇದ್ದೀತು ಎಂದು ತಮಾಷೆ ಮಾಡುತ್ತಾರೆ DVG. ಇದರ ಹಿಂದೆ ಇನ್ನೊಂದು ಮುಖ್ಯವಾದ ಚಿಂತನೆ ಇದೆ. ಮನುಷ್ಯನೆಂಬ ಜೀವ ಪ್ರಕೃತಿ ಬೀಸುವ ಮಾಯಾಜಾಲದೊಳಗೆ ಸಿಕ್ಕಿಕೊಂಡು ತನ್ನೊಳಗೆ ಇರುವ ಪರಮಾತ್ಮ ವಸ್ತುವನ್ನು ಮರೆತು ಅಮುಖ್ಯವಾದ ಇತರ ವಸ್ತುಗಳನ್ನು ನಂಬಿಕೊಂಡು ಅದನ್ನೇ ಸುಖವೆಂದು ತಿಳಿದು ಆ ಸುಖ ಸಾಮಗ್ರಿಗಾಗಿ ಇಡೀ ಜೀವನವನ್ನು ಸವೆಸುತ್ತದೆ. ಈ ಪರಿಯ ಓಡಾಟವೇ ಸಂಸಾರ. ಇಂಥ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಮನುಷ್ಯನಿಗೆ ಪ್ರಪಂಚದ ಸೃಷ್ಟಿ ರಚನೆಗಳ ನಿಜವಾದ ಅರ್ಥವಾಗುವುದು ಕಷ್ಟ ಸಾಧ್ಯವಾದದ್ದು ಎನ್ನುತ್ತಾರೆ DVG ಅವರು. ಧನ್ಯವಾದಗಳು. Thank you.